ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ಲರೂ? ನಾವು ಸಾಮಾನ್ಯವಾಗಿ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆನ ಎದುರಿಸ್ತಾ ಇರ್ತೀವಿ. ಅದನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಅಂತಾನೆ ಗೊತ್ತಿರೋದಿಲ್ಲ. ಆವಾಗ ನಮ್ಮ ಅವಶ್ಯಕತೆಗೆ ನಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸಹಾಯಕ್ಕೆ ಬರೋದು ಶ್ರೇಷ್ಠ ವ್ಯಕ್ತಿಗಳ ಕೆಲವೊಂದು ಮಾತುಗಳು, ಕೆಲವೊಂದು ನೀತಿಗಳು. ಅಂತಹ ನೀತಿಗಳಲ್ಲಿ ಚಾಣಕ್ಯ ನೀತಿನೂ ಒಂದು. ನೀವು ಕೇಳಿರ್ಬೋದು ವಿದುರ ನೀತಿ, ವಸಿಷ್ಠ ಸ್ಮೃತಿ, ಶುಕ್ರ ನೀತಿ ಅಂತೆಲ್ಲ. ಅದರಲ್ಲಿ ಚಾಣಕ್ಯ ನೀತಿ ಏನಿದೆ, ನಮ್ಮಂಥ ಸಾಮಾನ್ಯ ಜನರಿಗೆ ಒಂದು ದಾರಿದೀಪ ಅಂತಲೇ ಹೇಳ್ಬೋದು. ನಾವು ತುಂಬ ಒಳ್ಳೆಯವರು, ಆದರೂ ಜನ ನಮ್ಮನ್ನು ಒಂದು ರೀತಿ ಯೂಸ್ ಆ್ಯಂಡ್ ಥ್ರೋ ಮಾಡಿಬಿಡ್ತಾರೆ, ನಮಗೆ ತುಂಬ ತೊಂದರೆ ಕೊಡ್ತಾರೆ ಅಂತ ನಿಮಗೇನಾದರೂ ಮನಸ್ಸಿನಲ್ಲಿದ್ದರೆ ಈ ಚಾಣಕ್ಯನ ಈ ನೀತಿಗಳು ನಿಮಗೆ ತುಂಬ ಉಪಯೋಗ ಆಗುತ್ತೆ. ಚಾಣಕ್ಯ ನೀತಿ ತುಂಬ ದೊಡ್ಡ ಗ್ರಂಥ, ಆದರೆ ಅದರಲ್ಲಿ ಕೆಲವೊಂದು ಮಾತುಗಳೇನಿರುತ್ತೆ, ನನಗೆ ಇಷ್ಟವಾದಂಥ 10 ಚಾಣಕ್ಯ ನೀತಿಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಅದು ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟು ಉಪಯೋಗ ಆಗುತ್ತೆ ಅನ್ನೋದನ್ನು ನೀವೇ ನಿರ್ಧಾರ ಮಾಡ್ಕೊಳ್ಳಿ. ಮೊದಲನೇದಾಗಿ, ಅತಿಯಾದ ಒಳ್ಳೆಯತನ ಬಿಟ್ಬಿಡ್ಬೇಕು ಜನಗಳು. ಯಾಕೆ ಅಂದರೆ, ಕಾಡಿನಲ್ಲಿ ನೇರವಾದ ಮರಗಳನ್ನೇ ಮೊದಲು ಕಡಿತಾರೆ. ಹಾಗೆ ಧೂರ್ತ ಜನರು ಏನಿರ್ತಾರೆ, ಸಜ್ಜನರನ್ನ, ತುಂಬ ನೇರವಾದ ವ್ಯಕ್ತಿಗಳನ್ನೇ ಮೊದಲು ನಾಶ ಮಾಡ್ತಾರೆ. ಅಂದರೆ ಚಾಣಕ್ಯರು ಇಲ್ಲಿ ಏನು ಹೇಳೋಕೆ ಇಷ್ಟಪಡ್ತಾರೆ ಅಂದರೆ, ಅತಿಯಾದ ಒಳ್ಳೆತನ ಇರಬಾರ್ದು, ಸ್ವಲ್ಪ ಮಟ್ಟಿಗಿನ ಚಾಲಾಕಿತನವನ್ನು ನಾವು ರೂಢಿಸ್ಕೊಂಡಿರಬೇಕು. ಅಂದರೆ ಬೇರೆಯವ್ರಿಗೆ ತೊಂದರೆ ಮಾಡೋಷ್ಟಲ್ಲ, ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಷ್ಟು, ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಷ್ಟು ಬುದ್ಧಿನೂ ಇಲ್ಲದೆ ಇದ್ದರೆ ಮೊದಲು ಧೂರ್ತ ಜನರು ನಮ್ಮನ್ನೇ ನಾಶ ಮಾಡ್ತಾರೆ. ಈಗ ಎಕ್ಸಾಂಪಲ್ ನೋಡಿ, ತುಂಬ ಮೃದುವಾದ ವ್ಯಕ್ತಿಗಳು ಏನಿರ್ತಾರೆ ಅವರನ್ನೇ ಕಾಲೇಜಲ್ಲಿ ಜಾಸ್ತಿ ರ್ಯಾಗಿಂಗ್ ಮಾಡ್ತಾರೆ. ಅವ್ರು ತುಂಬ ಕೆಟ್ಟವರು ಅಂತಲ್ಲ, ಅವರು ಅತಿಯಾದ ಮುಗ್ಧರು, ತುಂಬ ಇನ್ನೋಸೆಂಟ್ಗಳು. ಅವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋಷ್ಟು ಧೈರ್ಯ ಇರೋದಿಲ್ಲ, ಅದಕ್ಕೋಸ್ಕರ ಅವರನ್ನು ರ್ಯಾಗಿಂಗ್ ಮಾಡ್ತಿರ್ತಾರೆ. ಅದೇ ಧೈರ್ಯವಾಗಿದ್ದಿದ್ರೆ ಅವ್ರ ತಂಟೆಗೆ ಯಾರೂ ಬರೋದಿಲ್ಲ. ಎರಡನೇದಾಗಿ, ನಿಮ್ಮ ಸಂಸಾರದ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ಅಥವಾ ನಿಮಗೆ ಸಂಬಂಧಪಟ್ಟ ಯಾವುದಾದ್ರೂ ವೈಯಕ್ತಿಕವಾದ ರಹಸ್ಯ ಅಥವಾ ಗುಟ್ಟನ್ನು ಯಾರಿಗೂ ಸಹಿತ ಹೇಳಬೇಡಿ. ಅವನು ನಿಮ್ಮ ಪ್ರಾಣ ಸ್ನೇಹಿತ ಆಗಿದ್ರೂ ಪರವಾಗಿಲ್ಲ, ಯಾರಿಗೂ ಹೇಳಬೇಡಿ. ಯಾಕೆಂದರೆ ನಿಮಗೆ ಆ ಗುಟ್ಟನ್ನು ಸರಿಯಾಗಿ ಇಟ್ಕೊಳಕ್ಕಾಗಿಲ್ಲ ಅಂದಮೇಲೆ ಅವನು ಇಟ್ಕೊಳ್ತಾನ. ಅಕಸ್ಮಾತ್ ಆ ವ್ಯಕ್ತಿಗೆ ಮುಂದೆ ಯಾವತ್ತಾದ್ರೂ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕೋಪ ಬಂದರೆ ಅದನ್ನು ನಿಮ್ಮ ವಿರುದ್ಧವಾಗಿ ಅವನು ಉಪಯೋಗಿಸ್ಕೊಳ್ತಾನೆ. ಹಾಗಾಗಿ ಯಾವುದೇ ರಹಸ್ಯವನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಬಿಟ್ಕೊಡ್ಬೇಡಿ. ಮೂರನೇದಾಗಿ, ಚಾಣಕ್ಯರು ಏನು ಹೇಳ್ತಾರೆ ಅಂದರೆ, ಎಲ್ಲ ಸ್ನೇಹದ ಹಿಂದೇನೂ ಒಂದೊಂದು ಸ್ವಾರ್ಥ ಇದ್ದೇ ಇರುತ್ತೆ, ಸ್ವಾರ್ಥ ಇಲ್ಲದೆ ಇರೋ ಸ್ನೇಹ ಇರೋದೇ ಇಲ್ಲ. ಈ ಕಟು ಸತ್ಯವನ್ನು ಎಲ್ಲರೂ ಒಪ್ಕೊಳ್ಳಿ. ಎಲ್ಲರೂ ಸ್ವಾರ್ಥದಿಂದ ಇರ್ತಾರ? ಹಾಗಾದರೆ ಎಲ್ಲರೂ ದುಡ್ಡಿಗೋಸ್ಕರ ಅಂತ ಹೇಳ್ತಾ ಇದ್ದೀರಾ ಅಂತ ಇದ್ರೆ, ದುಡ್ಡು ಒಂದೇ ಸ್ವಾರ್ಥ ಅಂತ ಅಲ್ಲ. ಕೆಲವರಿಗೆ ನಿಮ್ಮ ಎಮೋಷ್ನಲ್ ಸಪೋರ್ಟ್ ಬೇಕಾಗಿರುತ್ತೆ, ಕೆಲವರಿಗೆ ನಿಮ್ಮ ಸಹಾಯ ಬೇಕಾಗಿರುತ್ತೆ, ಕೆಲವರು ಅಂದರೆ ನಮ್ಮ ಪರ್ಸ್ನಾಲಿಟಿ ಅವಶ್ಯಕತೆ ಅವರಿಗಿರುತ್ತೆ, ನಮ್ಮ ಎನ್ಕರೇಜ್ಮೆಂಟ್ ಬೇಕಾಗಿರುತ್ತೆ. ಈ ರೀತಿ ಯಾವುದಾದ್ರೂ ಒಂದು ವಿಷಯದಲ್ಲಿ ನಮ್ಮ ಮೇಲೆ ಡಿಪೆಂಡ್ ಆಗಿದ್ರೆ ಮಾತ್ರ ಅವ್ರು ನಮ್ಮ ಸ್ನೇಹಿತರಾಗಕ್ಕೆ ಸಾಧ್ಯ. ಡಿಪೆಂಡೆನ್ಸಿ ಇಲ್ಲದೆ ಯಾವುದೇ ರೀತಿಯ ಸ್ನೇಹ ಜಗತ್ತಿನಲ್ಲಿ ಇರೋದಿಲ್ಲ ಅನ್ನೋದು ಚಾಣಕ್ಯರ ವಾದ. ಇನ್ನೊಂದು ಏನಂದರೆ, ನೀವು ಯಾವುದಾದ್ರೂ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಾ ಅಂದರೆ, ನಿಮ್ಗೆ ಯಾವುದಾದ್ರೂ ಜೀವನದಲ್ಲಿ ದೊಡ್ಡ ಗುರಿ ಇದೆಯಾ? ಆ ಕೆಲಸಕ್ಕೆ ನೀವು ಕೈ ಹಾಕೋ ಮುನ್ನ, ಅಂದರೆ ಆ ಗುರಿ ಸಾಧಿಸಬೇಕು ಅಂತ ಅಂದ್ಕೊಳ್ಳೋ ಮುನ್ನ, ಮೊದಲನೇದಾಗಿ ನೀವು ಆ ಕೆಲಸನ ಯಾಕೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಅಂದರೆ ಅದರ ಉದ್ದೇಶ ಏನು? ನೀವು ಈ ಕೆಲಸ ಮಾಡೋದ್ರಿಂದ ನನಗೇನು ಪ್ರಯೋಜನ ಇದೆ, ನನ್ನ ಸುತ್ತಲ ಇರೋರಿಗೂ ಏನು ಪ್ರಯೋಜನ ಇದೆ, ಅದನ್ನ ಮೊದಲು ಯೋಚನೆ ಮಾಡಬೇಕು. ಆಮೇಲೆ ಹೇಗೆ ಮಾಡಬೇಕು ಅಂದರೆ, ಇದನ್ನ ಯಾವ ರೀತಿ ನಾನು ಸಾಧಿಸ್ಬೇಕು, ನನಗೆ ಇದನ್ನ ಸಾಧಿಸುವಂಥ ಸಾಮರ್ಥ್ಯಗಳು ಎಷ್ಟಿದೆ ಮತ್ತು ದೌರ್ಬಲ್ಯಗಳೆಷ್ಟಿದೆ. ಅಂದರೆ ಸಾಮರ್ಥ್ಯಗಳನ್ನು ಜಾಸ್ತಿ ಮಾಡ್ಕೊಳ್ಳಿ, ದೌರ್ಬಲ್ಯಗಳನ್ನು ಕಡಿಮೆ ಮಾಡ್ಕೊಳ್ಳಿ, ಮತ್ತು ನಾವು ಕೆಲಸದಲ್ಲಿ ಸಫಲರಾಗ್ತೀವೋ ಇಲ್ವೋ ಅನ್ನೋದನ್ನ ಲೆಕ್ಕ ಹಾಕಿ ಒಂದು ಕೆಲಸವನ್ನು, ಅಂದರೆ ನಿಮ್ಮ ಗುರಿಯನ್ನು ಶುರು ಮಾಡಿ. ಅದಕ್ಕೂ ಮುಂಚೆ ತುಂಬ ಎಮೋಷ್ನಲ್ ಆಗಿ, ತುಂಬ ಅವಸರದಿಂದ ಶುರು ಮಾಡಬೇಡಿ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ನೀವು ಯಾವುದಾದ್ರೂ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಇದ್ದೀರಾ, ಅಂದರೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಾ, ಯಾವುದಾದ್ರೂ ಒಂದು ದೊಡ್ಡ ಯೋಚನೆ ಇದೆ ನಿಮ್ಮ ತಲೆಯಲ್ಲಿ, ಇದನ್ನು ನಾನು ಇಂಪ್ಲಿಮೆಂಟ್ ಮಾಡಬೇಕು ಅಂತ, ಅದನ್ನು ಮೊದಲೇ ಪ್ರಚಾರ ಮಾಡಬೇಡಿ. ಈ ಜಗತ್ತಿನಲ್ಲಿ ಎಷ್ಟೇ ದೊಡ್ಡ ಸ್ನೇಹಿತರಾಗಿದ್ರೂ
ಇಲ್ಲ, ನಿಮ್ಮ ಸುತ್ತಲೂ ಸಹಾಯ ಮಾಡೋರಕ್ಕಿನ್ನ ಕಾಲು ಎಳೆಯೋರು ಜಾಸ್ತಿ ಇರ್ತಾರೆ, ಅಣಗ್ಸೋರು ಜಾಸ್ತಿ ಇರ್ತಾರೆ. ನೀವು ಮೊದಲೇ ನನ್ನ ತಲೆಯಲ್ಲಿ ಈ ರೀತಿ ಯೋಚನೆ ಇದೆ ಅಂತ ಹೇಳಿಬಿಟ್ರೆ ಅವರು ಏನೋ ಒಂದು ಕಾಲು ಎಳೆಯೋ ಹಾಗೆ, ಏನೋ ಒಂದು ಅಣಗ್ಸೋ ಹಾಗೆ ಮಾತಾಡ್ಬಿಟ್ರೆ ನಿಮಗೆ ಅದ್ರ ಬಗ್ಗೆ ಇದು ಯಾಕೋ ಸರಿ ಇಲ್ಲ ಅಂತ ನಿಮಗೆ ಮನಸ್ಸಿನಲ್ಲಿ ಅನಿಸ್ಬಿಡುತ್ತೆ. ಹಾಗಾಗಿ ಮೊದಲು ನಿಮ್ಮ ಪ್ಲ್ಯಾನ್ ಏನಿರುತ್ತೆ, ಮೊದಲು ನಿಮ್ಮ ಯೋಜನೆಗಳು ಏನಿರುತ್ತೆ ಅದನ್ನು ನೀವು ಇಂಪ್ಲಿಮೆಂಟ್ ಮಾಡಿ. ನೀವು ನಿಮ್ಮ ಕೆಲಸದಲ್ಲಿ ಸಕ್ಸಸ್ಫುಲ್ ಆದರೆ, ಅಂದರೆ ಜಯ ಸಾಧಿಸಿದ್ರೆ ಅದು ತನಗೆ ತಾನೇ ಪ್ರಚಾರ ಆಗುತ್ತೆ. ನೀವು ಪ್ರಚಾರ ಮಾಡ್ಕೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ. ಹಾಗಾಗಿ ಕೆಲಸವನ್ನು ಸಾಧಿಸೋ ಮುಂಚೆ ಪ್ರಚಾರ ಮಾಡ್ಕೊಳ್ಬೇಡಿ. ಗೆದ್ದ ನಂತರ ಅದು ತಾನೇ ಪ್ರಚಾರ ಆಗುತ್ತೆ. ನಂತರ ಇನ್ನೊಂದು ಮಾತು ಏನು ಹೇಳ್ತಾರೆ ಅಂದರೆ, ಯಾವ ವ್ಯಕ್ತಿಗೆ ಜೀವನದಲ್ಲಿ ಗುರಿ ಇರೋದಿಲ್ಲವೋ ಅವನು ಏನನ್ನು ಸಾಧಿಸಲು ಸಾಧ್ಯವಿಲ್ಲ, ಅಂದರೆ ಅವನ ಜೀವನ ವ್ಯರ್ಥ ಆಗಿ ಹೋಗುತ್ತೆ ಅನ್ನೋದನ್ನ ಚಾಣಕ್ಯರು ಹೇಳ್ತಾರೆ. ಇನ್ನೊಂದು ಮಾತನ್ನ ಏನು ಹೇಳ್ತಾರೆ ಅಂದರೆ, ಯಾವ ವ್ಯಕ್ತಿ ತನ್ನ ಸಮಯವನ್ನು ವ್ಯರ್ಥವಾಗಿ ನಾಶ ಮಾಡುತ್ತಾನೋ ಅಂಥ ವ್ಯಕ್ತಿಯನ್ನ ಸಮಯವೂ ಸಹಿತ ವ್ಯರ್ಥವಾಗಿ ನಾಶ ಮಾಡಿಬಿಡುತ್ತದೆ. ಅಂದರೆ ಯಾವ ವ್ಯಕ್ತಿ ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾನೋ, ಟೈಮ್ ಕೂಡ ಅವನನ್ನು ವೇಸ್ಟ್ ಮಾಡುತ್ತೆ. ಅಂದರೆ ನೀವು ಕಳೆದು ಹೋದ ಟೈಮ್ನ ಏನೇ ಮಾಡಿದ್ರೂ ಹಿಂದೆ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಎಲ್ಲ ಟೈಮನ್ನು, ನಿಮ್ಮ ಒಂದೊಂದು ಕ್ಷಣವನ್ನು ನೀವು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ ಅಂತ ಚಾಣಕ್ಯರು ಹೇಳ್ತಾ ಇದ್ದಾರೆ. ನೀವು ಯಾವುದಾದ್ರೂ ಒಂದು ಕೆಲಸ ಶುರು ಮಾಡಿ ಅದರಲ್ಲಿ ನೀವು ಫೇಲ್ ಆದರೆ, ಅಂದರೆ ಅಪಜಯ ಸಿಕ್ಕರೆ ಅದರಿಂದ ಹಿಂದೆ ಸರಿಬೇಡಿ. ನಿಮ್ಮ ತಪ್ಪುಗಳು ಏನಿದೆ ಅನ್ನೋದನ್ನ ಒಂದ್ಸತಿ ನೋಡಿ, ಅದನ್ನು ಸರಿಪಡಿಸ್ಕೊಳ್ಳಿ. ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡಿಕೊಳ್ಳಿ. ನಿಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಂಡು ನಿಮ್ಮ ದೌರ್ಬಲ್ಯಗಳನ್ನ ಕಡಿಮೆ ಮಾಡಿಕೊಳ್ಳಿ. ಮತ್ತು ಅದರಲ್ಲಿ ಸಕ್ಸಸ್ ಸಿಗೋವರೆಗೂ ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ. ಅಂದರೆ ಯಾವುದೇ ಕೆಲಸದಲ್ಲಾಗಲಿ ತುಂಬ ಬೇಗ ಫೇಲ್ಯೂರ್ನ ಅಂದರೆ ಒಪ್ಕೊಂಡ್ಬಿಡಬಾರ್ದು. ನಮಗೆ ತುಂಬ ಬೇಗ ಅದರಿಂದ ತೊಂದರೆ ಆಗ್ತಾ ಇದೆ, ಅದರಿಂದ ಏನೋ ಫೇಲ್ ಆಗ್ತಾ ಇದೀವಿ ಅಂದರೆ ಅದನ್ನ ಫೇಲ್ಯೂರ್ನ ನಾವು ಮನಸ್ಸಿಗೆ ಹಚ್ಕೋಬಾರ್ದು. ಪದೇ ಪದೇ ಪ್ರಯತ್ನ ಪಡ್ತಾನೆ ಇರಬೇಕು ಅನ್ನೋದನ್ನು ಚಾಣಕ್ಯರು ಹೇಳ್ತಾ ಇದ್ದಾರೆ. ನಮಗೆ ಅತ್ಯಂತ ಸರ್ವಶ್ರೇಷ್ಠ ಮಿತ್ರ ಯಾರು ಅಂದರೆ ನಾವು ಕಲಿತ ವಿದ್ಯೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ವಿದ್ಯೆನೇ ನಮಗೆ ಗೌರವ ತಂದು ಕೊಡುತ್ತೆ. ನಮ್ಮ ರೂಪ, ಯೌವನ ಇದೆಲ್ಲ ಕಾಲಕ್ರಮೇಣ ಅಳಿಸಿ ಹೋಗ್ಬಿಡುತ್ತೆ. ಆದರೆ ನಮ್ಮ ವಿದ್ಯೆ ಯಾವತ್ತಿಗೂ ನಮ್ಮ ಕೈ ಬಿಡೋದಿಲ್ಲ, ಯಾವತ್ತೂ ನಮ್ಮ ಜೊತೆಗಿರುತ್ತೆ. ನಮ್ಮ ವಿದ್ಯೆಯೇ ನಮಗೆ ಹೆಚ್ಚು ಹೆಚ್ಚು ಗೌರವವನ್ನು ತಂದು ಕೊಡುತ್ತೆ ಅಂತ ಚಾಣಕ್ಯರು ಹೇಳ್ತಾ ಇದ್ದಾರೆ. ನೀವು ಎಷ್ಟೋ ವ್ಯಕ್ತಿಗಳಿಂದ ಮೋಸ ಹೋಗಿರ್ತೀರ ಅಥವಾ ತೊಂದರೆ ಅನುಭವಿಸಿರ್ತೀರ. ಒಬ್ಬ ಧೂರ್ತ ವ್ಯಕ್ತಿಯ ಮೊದಲ ಲಕ್ಷಣ ಏನು ಅಂದರೆ, ಇವನು ನೋಡಿದ ತಕ್ಷಣ ಇವನು ಧೂರ್ತ ಇರಬಹುದು ಅಂತ ಹೇಗೆ ಅಂದಾಜು ಮಾಡಬಹುದು ಅನ್ನೋದನ್ನ ಚಾಣಕ್ಯರು ಹೇಳ್ತಾರೆ. ನೋಡೋಣ. ಅತಿಯಾದ ವಿನಯ ಒಬ್ಬ ಧೂರ್ತ ವ್ಯಕ್ತಿಯ ಲಕ್ಷಣ ಅಂತ ಹೇಳ್ತಾರೆ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಪ್ರತಿ ವ್ಯಕ್ತಿಯಲ್ಲೂ ಒಂದಲ್ಲ ಒಂದು ಅವಗುಣಗಳು ಇದ್ದೇ ಇರುತ್ತೆ. ಒಬ್ಬ ವ್ಯಕ್ತಿ ಅಂದಮೇಲೆ ಅವನಲ್ಲಿ ಏನೋ ಒಂದು ಕೆಟ್ಟ ಗುಣ, ತುಂಬ ಒಳ್ಳೆ ಗುಣಗಳು, ಸ್ವಲ್ಪ ಕೆಟ್ಟ ಗುಣಗಳು ಅಂತ ಇರಲೇಬೇಕು. ತುಂಬ ಉತ್ತಮವಾದ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ ಅಂತ ಯಾರೂ ಇಲ್ಲ. ನಾವು ಎಂಥ ದೇವತಾ ಮನುಷ್ಯರು, ಮಹಾತ್ಮರು ಅಂದರೂ ಅವರಲ್ಲಿ ಯಾವುದಾದ್ರೂ ಒಂದು ಅಪಗುಣ ಇದ್ದೇ ಇರುತ್ತೆ ನಾವು ನೋಡುವಂಥದ್ದು. ಆದರೆ ಹೇಗೆ ಒಬ್ಬ ಶ್ರೀಮಂತನಾದ ವ್ಯಕ್ತಿ ತನ್ನ ಧನ ಸಂಪತ್ತನ್ನೆಲ್ಲ ಬಚ್ಚಿಡಕ್ಕೆ ಪ್ರಯತ್ನ ಪಡ್ತಾನೆ, ಯಾಕೆಂದ್ರೆ ಅದು ಕಳ್ತನ ಆಗಿಬಿಡುತ್ತೆ, ಇಲ್ಲ ರಾಜರು ಯಾರಾದರೂ ಅದಕ್ಕೆ ಚೆನ್ನಾಗಿ ತೆರಿಗೆ ಹಾಕಿಬಿಡ್ತಾರೆ. ಈ ರೀತಿ ಯಾವ ವ್ಯಕ್ತಿ, ಒಬ್ಬ ಶ್ರೀಮಂತನಾದ ವ್ಯಕ್ತಿ ತನ್ನ ಧನ ಕನಕ ಸಂಪತ್ತನ್ನೆಲ್ಲ ಬಚ್ಚಿಡಕ್ಕೆ ಪ್ರಯತ್ನ ಪಡ್ತಾನೋ, ಹಾಗೆ ಒಬ್ಬ ಧೂರ್ತ ವ್ಯಕ್ತಿ, ತುಂಬ ಕೆಟ್ಟ ವ್ಯಕ್ತಿ ಇರ್ತಾನಲ್ಲ, ಈ ಕಪಟವನ್ನೇ ತುಂಬಿಕೊಂಡಿರೋಂಥ ವ್ಯಕ್ತಿ, ಅವನು ತನ್ನ ಈ ಕಪಟ ಧೂರ್ತತನವನ್ನು ಬಚ್ಚಿಡೋದಕ್ಕೋಸ್ಕರ ಅತೀ ವಿನಯವಾಗಿ ನಾಟಕ ಮಾಡಲಿಕ್ಕೆ ಶುರು ಮಾಡ್ತಾನೆ. ಸೊ ಇದನ್ನೆಲ್ಲ ಬಚ್ಚಿಡೋದಕ್ಕೋಸ್ಕರ ಅವನು ಅತಿ ವಿನಯದ ನಾಟಕ ಏನು ಹಾಕ್ತಾನಲ್ಲ, ಅದು ಅವನ ಮೊದಲನೇ ಲಕ್ಷಣ. ಆದರೆ ಯಾರು ಅತಿಯಾಗಿ ವಿನಯವಂತರಾಗಿ ಅತೀ ಸದ್ಗುಣರು ಅಂತ ಕಾಣ್ತಾ ಇರ್ತಾರೋ ಅವರಲ್ಲಿ ಒಬ್ಬ ಧೂರ್ತ ವ್ಯಕ್ತಿ ಇರಬಹುದು ಅನ್ನೋದು ಚಾಣಕ್ಯರ ಅಭಿಮತ. ಸೊ ಇದಿಷ್ಟು ಚಾಣಕ್ಯರ ನೀತಿಯಲ್ಲಿ ನನಗೆ ಇಷ್ಟವಾದಂಥ 10 ನೀತಿಗಳು. ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ.
ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾಡ್ಬೋದು ಅನ್ನೋದನ್ನು ಕಮೆಂಟ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.